first. Okay. So multiplying numbers in scientific notation. ಹೇಗೆ ನೀವು multiplication ಒಂದು operation you can do with this scientific notation. ನಾವು ಜನರಲ್ ಆಗಿ ನೋಡೋಣ. ನೋಡಿ, ಜನರಲ್ ಫಾರ್ಮುಲಾ ಯಾವ ತರ ಇರುತ್ತೆ? n ಇಂಟು 10 to the power of x ಇಂಟು m ಇಂಟು 10 to the power of y. ಅದನ್ನ ನೀವು ಸಿಂಪ್ಲಿಫೈ ಮಾಡ್ಕೊಂಡಾಗ n ಇಂಟು m ನ ನೀವು ಮಲ್ಟಿಪ್ಲೈ ಮಾಡ್ಕೊಂತೀರಾ. ದೆನ್ ಇಂಟು 10 to the power of x plus y. ಇಲ್ಲಿ ನೋಡಿ, ಏನ್ x ಇದೆ, y ಇದೆ, ಅದನ್ನ ಡೈರೆಕ್ಟ್ ಆಗಿ ಆಡ್ ಮಾಡ್ತೀರಾ when in multiplication. For example, we will take, see, multiply the coefficient together. If I am taking 5 into 10 to the power of, how much can I take? ಎಷ್ಟು ತಗೊಳ್ಳೋಣ ಹೇಳಿ? ಈ ಪ್ರಾಬ್ಲಮ್ ನೀವೇ ಹೇಳಿ, ನಾನು ಸಾಲ್ವ್ ಮಾಡ್ತೀನಿ. 10 to the power of ಹೇಳ್ಬೇಕು. -6. Okay, -6, which is multiplied by number ಹೇಳಿ. 6 into 10 to the power of -3. Okay. So what we have to do? Multiply the coefficient ಅಂತ ಹೇಳಿದ್ದಾರೆ. So coefficient ಅಂದ್ರೆ ಯಾವುದು? This one is the coefficient. Okay na? So 5 into 6, which is equal to 5 6 the 30. Why, Suhas? You are missing. 5 6 the 30 into, you have to take 10 as such. 10 ಏನ್ ಬೇಸ್ ಇದೆ ಅದನ್ನ ಸೇಮ್ ಇದೆ ಅಲ್ವಾ ಎರಡು ಕಡೆ? ಇಲ್ಲೂ 10 ಇದೆ, ಇಲ್ಲೂ 10 ಇದೆ. You just take as a 10 and what you will do? Add the two exponent. -6 plus -3. So -6 plus into minus, you will going to get minus. Very good. Minus 30 into 10 to the power of -6 -3. So which is equal to 30 into 10 to the power of -9. This is the answer. So first ಏನ್ ಮಾಡ್ಬೇಕು ಅಂತ ಹೇಳಿದ್ರು? Multiply the coefficient. ಇಲ್ಲಿ ಏನ್ coefficient ಇದೆ, you just multiply it. In the second step, then add the exponents to get the power of 10. So what we are doing? First to multiply ಮಾಡ್ಕೊಂಡ್ವಿ, then we have to add the exponents to get the power of 10. ಈ 10 ಪವರ್ ನ ನಾವು ಪಡ್ಕೊಳ್ಳೋದಕ್ಕೆ ನಾವೇನ್ ಮಾಡ್ಬೇಕು? ಎಕ್ಸ್ಪೋನೆಂಟ್ ಪವರ್ಸ್ ನ ಆಡ್ ಮಾಡ್ಕೋಬೇಕು. ಓಕೆನಾ? ಇಫ್ ಇನ್ ಕೇಸ್ ನಾನಿಲ್ಲಿ ಈ ಪ್ರಾಬ್ಲಮ್ ನ ತೋರಿಸ್ದೆ ನಿಮ್ಗೆ. ಇಫ್ ಇನ್ ಕೇಸ್ ಇಲ್ಲಿ ಸೈನ್ ಎರಡು ಒಂದೇ ಇದೆ. ಅಕಸ್ಮಾತ್ ಸಿ, ಇಫ್ ದಿಸ್ ಇಸ್ ಪ್ಲಸ್ 10 to the power of 3 ಇದ್ರೆ ಏನ್ ಮಾಡ್ಬೇಕು? ಫಸ್ಟ್ ಸ್ಟೆಪ್ multiply the coefficient 30. Then second step is add the exponent to get the power of 10. So ಎರಡು ಕಡೆ 10 ಇದೆ, 10 ತಗೋತೀನಿ. Then -6 plus 3. How much is the answer? How much? 10
power minus 3. ವೆರಿ ಗುಡ್. 30 ಇಂಟು 10 ಟು ದಿ ಪವರ್ ಆಫ್ -3. ಸೊ ನನಗೆ ನಿಮಗೆಲ್ಲ ಸೈನ್ ಕನ್ವೆನ್ಷನ್ ಗೊತ್ತು, ಮೈನಸ್ ಪ್ಲಸ್ ಹೇಗೆ ನೀವು ಇದು ಮಾಡ್ಕೋತೀರಾ ಅಂತ ಅರ್ಥ ಆಯ್ತು. ಸೊ ಗೊತ್ತಾಯ್ತಾ ಇದು ಮಲ್ಟಿಪ್ಲಿಕೇಶನ್ ನಂಬರ್ ಇನ್ ಸೈಂಟಿಫಿಕ್ ನೊಟೇಶನ್. ನೋ ವರಿ ಅಬೌಟ್ ಇಲ್ಲಿ ಸೇಮ್ ಬೇಸ್ ಎಕ್ಸ್ಪೋನೆಂಟ್ ಟರ್ಮ್ಸ್ ಇರಬೇಕು ಅಂತ ಇಲ್ಲ. ಪವರ್ಸ್ ಏನಿದೆ ಆ ಪವರ್ಸ್ ಸೇಮ್ ಇರಬೇಕು ಅನ್ನೋದು ಏನು ಇಲ್ಲ ಕಂಡೀಷನ್ನು. ಬಟ್ ಸಬ್ಸ್ಟ್ರಾಕ್ಷನ್ ಅಲ್ಲಿ ಮಾತ್ರ ನಿಮಗೆ ಆ ಕಂಡೀಷನ್ ಇರೋದು, ಸಬ್ಸ್ಟ್ರಾಕ್ಷನ್ ಅಥವಾ ಅಡಿಷನ್ ಅಲ್ಲಿ. ಅರ್ಥ ಆಯ್ತಾ? ಡಿಡ್ ಯು ಗೆಟ್ ಮೈ ಪಾಯಿಂಟ್? Yes, ma'am. Yes, ma'am. ಆರ್ ಯು ಕ್ಲಿಯರ್ ವಿತ್ ದಿಸ್? ಮಲ್ಟಿಪ್ಲಿಕೇಶನ್ ಕೊಟ್ರೆ ಮಾಡ್ತೀರಾ ಈಗ? ಶಾಲ್ ಐ ಗಿವ್ ಯು ಒಂದು ಪ್ರಾಬ್ಲಮ್ ಕೊಡ್ತೀನಿ ಮಾಡಿ. 6.0 ಇಂಟು 10 ಟು ದಿ ಪವರ್ ಆಫ್ 18 multiplied by 7.5 into 10 to the power of -21. Do the multiplication and tell me the answer. ಹೇಳ್ಬೇಕೀಗ. 45 into 10 power minus 3. Are you sure? Are you sure? Yes, ma'am. 45 into 10 power minus 3. 10 power Minus 3. ಎಲ್ಲ everybody get the same answer. Yes, ma'am. 10 to the power of minus 3. Exactly. ಎಲ್ಲರಿಗೂ ಬಂತ? ಸೇಮ್ ಆನ್ಸರ್ ಬಂತಪ್ಪ? Yes, ma'am. ಎಲ್ರು ಟ್ರೈ ಮಾಡಿದ್ರ ಅಥವಾ ಅವ್ರು ಮಾಡ್ಲಿ ಬಿಡಪ್ಪ, ಅವ್ರು ತಗೊಂಡು ಹೋಗ್ಲಿ ರ್ಯಾಂಕು, ನಾವು ಆರಾಮಾಗಿ ಸುಮ್ಮನೆ ಹಿಂದೆ ಬೆಂಚಲ್ಲಿ ಕುತ್ಕೊಳ್ಳೋಣ ಅನ್ನೋ ಥರದಲ್ಲಿ ಇದ್ದೀರಾ? ಎವ್ರಿಬಡಿ ಶುಡ್ ಡೂ. ಐ ನೀಡ್ ಟು ಡೂ ಎವ್ರಿಬಡಿ. ನೀವೆಲ್ಲರೂ ಮಾಡಬೇಕು. ಎವ್ರಿಬಡಿ ಶೋನ್ ಇಂಟ್ರೆಸ್ಟ್. ನೀವೆಲ್ಲರೂ ಕಾಂಪಿಟೇಷನ್ಗೆ ಅಂತ ಬಂದಿದ್ದೀರಾ, ಇವಾಗ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀರಾ ಅಂದರೆ ಯು ಆರ್ ನಾಟ್ ಸಿಂಪ್ಲಿ ಕಮಿಂಗ್ ಆ್ಯಂಡ್ ವೇಸ್ಟಿಂಗ್ ಯುವರ್ ಟೈಮ್. ಸೊ ಎವ್ರಿಬಡಿ, I need answer from everybody. So that is 45 into 10 to the power of exactly 45 banta. 45 into 0 banta. Yes, ma'am. 10 to the power of minus 3. 3. Okay. ಓಕೆ, ಇಲ್ಲಿ ನಾನು ಸಿಂಪಲ್ ಆಗಿ ಸೇಮ್ ಏನನ್ನ ಅಲ್ಲಿ ಮಾಡಿ ತೋರಿಸ್ದೆ ಅದನ್ನೇ ನಿಮಗೆ ಇಲ್ಲಿ ಸಿಂಪಲ್ ಆಗಿ ಒಂದು ಬೋರ್ಡ್ ರೀತಿ ತೋರಿಸಿದ್ದೀನಿ. ಜಸ್ಟ್ ನೋಡಿ, 6 into 10 to the power of x into 4 into 10 to the power of y ಅಂತ ಇದೆ. ಸೊ ಯು ಜಸ್ಟ್ ಮಲ್ಟಿಪ್ಲೈ ದಿಸ್ ಕೋಎಫಿಷಿಯಂಟ್. ಇವೆರಡು ಕೋಎಫಿಷಿಯಂಟ್ನ ಏನು ಮಾಡ್ತೀರಾ? ಮಲ್ಟಿಪ್ಲೈ ಮಾಡ್ತೀರಾ. ಸಾರಿ, just you multiply this coefficient and add the exponent term. ಅಷ್ಟೇ ಮಲ್ಟಿಪ್ಲಿಕೇಶನ್. ಓಕೆನಾ? Now do this for you. This question. Do the calculation for this question. ಮಾಡಬೇಕು ಬೇಗ, ಫಾಸ್ಟ್. 38.64 into 38.64 into 10 to the power 13. ನನಗೆ ಡೆಸಿಮಲ್ ಪಾಯಿಂಟ್ನು ಹೇಳ್ಬೇಕು. 38.64 into 10 to the power of 13. 13.
ಬೇರೆಯವರಿಗೆ ಬಂತ ಆನ್ಸರ್ ಸೇಮು ಅಥವಾ ಬೇರೆ ಏನಾದ್ರೂ ಬಂತಾ? ಮ್ಯಾಮ್ ಸೇಮ್ ಆನ್ಸರ್. ಹೇಳಪ್ಪ, ಎಷ್ಟು ಬಂತು? 38.64 into 10 to the power of 13. 38.64 into 10 to the power of 13. Right. If I give this as minus 8 ಅಂತ ಕೊಟ್ರೆ 38.64 into 10 power minus 3. 10 power minus 3. Exactly. If I give you 10 to the power of minus 8 ಅಂತ ಕೊಟ್ರೆ ಈ ವ್ಯಾಲ್ಯೂ ಏನಾಗುತ್ತೆ? 38.64 into 10 to the power of minus 3. Okay. I thought all of you understand the how to multiply in the scientific notation formula. Okay. Shall I move forward? Okay. ಇನ್ನೊಂದು ಸೇಮ್ ಅದೇ ತರದ್ದು ನಿಮಗೆ ಇಲ್ಲಿ ಡೀಟೇಲ್ಡ್ ಆಗಿ ಕೊಟ್ಟಿದ್ದೀನಿ. ಯು ಕ್ಯಾನ್ ಡೂ ಆಸ್ ಯುವರ್ ಓನ್. 3.4 to 4.67 ಇದನ್ನ ಮಾಡಿ, ಈ ಪ್ರಾಬ್ಲಮ್ ಮಾಡಿ. ಫಾಸ್ಟ್ ಆಗಿ ಹೇಳಿ ನಂಗೆ ಆನ್ಸರ್. ಇಲ್ಲೇ ಇದೆ. ಓಕೆ, ಐ ವಿಲ್ ಮೇಕ್ ಅ ಸಿಂಪಲ್ ಚೇಂಜ್. 3.42 into 10 to the power of minus 5 into minus, if I ask you to calculate for this, minus, you didn't hearing my voice? ಕೇಳಿಸ್ತಿಲ್ವಪ್ಪ? ಸಿ ಕೇಳಿಸ್ತೈತಿ. ಓಕೆ, ಸಿ ಇವಾಗ ಏನ್ ಕೊಟ್ಟಿದಾರಲ್ವಾ, ಇದೇ ಪ್ರಾಬ್ಲಮ್ನ ನಾನು ಜಸ್ಟ್ ಒಂದು ಸ್ಮಾಲ್ ಚೇಂಜಸ್ ಮಾಡ್ತೀನಿ. 3.42 into 10 to the power of 5 into minus 4.67 into 10 to the power of 9. Give me the answer. Minus 1.597 into 10 power 14. ಹೌದಾ? ಎಲ್ಲರೂ ಅದೇನಾ ಆನ್ಸರು? ನೋಡಿ, ಚೆಕ್ ಮಾಡಿ ಒಂದ್ಸರಿ. Yes, ma'am. ಜಸ್ಟ್ ನಾನು ಏನ್ ಮಾಡ್ದೆ ಇಲ್ಲಿ, ಸೈನ್ ನ ಮಾತ್ರ ಚೇಂಜ್ ಮಾಡಿದೆ. ಸೊ ಸೈನ್ ಚೇಂಜ್ ಮಾಡಿದ ತಕ್ಷಣ ನಿಮ್ಮ ಆಪರೇಷನ್ ಏನು ಚೇಂಜ್ ಆಗಲ್ಲ. ಮಲ್ಟಿಪ್ಲಿಕೇಶನ್ ವಿಲ್ ಬಿ ಸೇಮ್ ಬಟ್ ಸೈನ್ ವಿಲ್ ಬಿ ಡಿಫರೆಂಟ್. ಓಕೆ, ಸೊ ಲೆಟ್ ಅಸ್ ಮೂವ್ ಫಾರ್ವರ್ಡ್ ಫಾರ್ ನೆಕ್ಸ್ಟ್. ಇವಾಗ ಡಿವೈಡಿಂಗ್ ನಂಬರ್ಸ್ ಇನ್ ಸೈಂಟಿಫಿಕ್ ನೊಟೇಷನ್. ಸೊ ಮಲ್ಟಿಪ್ಲಿಕೇಶನ್ ಹೇಗ್ ಮಾಡಿದ್ರಿ ಅದೇ ತರ ತುಂಬಾ ಸಿಂಪಲ್ ಆಗಿ ಡಿವಿಷನ್ ಪ್ರೋಸೆಸ್ ಅನ್ನು ಕೂಡ ಮಾಡೋದನ್ನ ಸೈಂಟಿಫಿಕ್ ನೊಟೇಷನ್ ಅಲ್ಲಿ ಏನ್ ಮಾಡ್ತೀರಾ? ಇನ್ ದ ಮಲ್ಟಿಪ್ಲಿಕೇಶನ್ ಯು ಆರ್ ಡೂಯಿಂಗ್ addition of exponent term, whereas in division what you will going to do? This is coefficient you are going to divide, then the base is 10, you just subtract x to y ಅಷ್ಟೇ. ಸೊ ಮಲ್ಟಿಪ್ಲಿಕೇಶನ್ ಅಲ್ಲಿ ಏನ್ ಮಾಡಿದ್ರಿ? n into m into 10 to the power of x plus y ಮಾಡಿದ್ರಿ ಅಲ್ವಾ? ವೆರಸ್ ಡಿವಿಷನ್ ಅಲ್ಲಿ ಏನ್ ಮಾಡ್ತೀರಾ? n divided by m into 10 to the power of x minus y. Only this is going to change and this symbol is going to change in the division ಅಷ್ಟೇ. ಗೊತ್ತಾಯ್ತಾ? ಸೊ ಡಿವೈಡ್ ದ ಕೋಎಫಿಷಿಯಂಟ್ಸ್. ಫಸ್ಟ್ ಏನ್ ಕೊಟ್ಟಿರ್ತಾರೆ ಆ ಕೋಎಫಿಷಿಯಂಟ್ ನ ಡಿವೈಡ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಯು
18 into 10 to the power of 3 divided by 6 into 10 to the power of 3. What is the answer? 3. First, you divide the coefficient. 18 ನ 6 ಇಂದ divide ಮಾಡಿ. 6 ones are 6, 3s are 18. So, 3 into 10 to the power of ಏನ್ ಮಾಡಬೇಕು? Then subtract the exponent to get the power of 10. So, ಇಲ್ಲಿ 3 ಹಾಗೆ ಇದೆ, 3 ಬರ್ಕೋತೀರಾ. ಕೆಳಗಡೆ ಇರೋ 3 ನ ಏನ್ ಮಾಡ್ತೀರಾ? -3. How much you will going to get? 3 into 10 to the power of how much? 0. 0. So 10 to the power of 0 or anything to the power of 0 is unity alone. 1 or 1 into 3. The 3 is the answer. So let us see the question. Okay. Do this for me. ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ತೋರಿಸಿ. If you understand that, you easily solve this problem. -0.521 into 10 power -1. Everybody, ಎಲ್ರಿಗೂ ಸೇಮ್ ಬಂತೇನ್ರಪ್ಪ? Yes, ma'am. Yes, ma'am. Yes, ma'am. Very good. I want this type of reaction. Everybody should do. ಯಾಕಂದ್ರೆ ನೀವೆಲ್ರೂ ಕೇಪಬಿಲಿಟಿ ಇರೋರೇನೆ. ಜಸ್ಟ್ ಯು ಸ್ಟಾರ್ಟ್ ಯುವರ್ ಸೆಲ್ಫ್, ಯು ಮೋಟಿವೇಟ್ ಯುವರ್ ಸೆಲ್ಫ್, ಯು ಜಸ್ಟ್ ಗೆಟ್ ಮೋಟಿವೇಟೆಡ್ ಅಷ್ಟೇ ನಾನು ಕೇಳೋದು ನಿಮಗೆ. ಸೊ ವಾಟ್ ಇಸ್ ದ ಆನ್ಸರ್ ನಾವ್? ಟೆಲ್ ಮೀ ಲೌಡ್ಲಿ. 0.5217 into 10 to the power of -1. -1. -1 plus 1 or -9. -9. Huh? -1 na -9. -1. -1. Exactly right. -1. ಯಾಕಂದ್ರೆ 10 to the power of -5. ಅದೇ ನೀವು ಮಲ್ಟಿಪ್ಲಿಕೇಶನ್ ಅಲ್ಲಿ ಆಗಿದ್ರೆ ನೀವು -9 ಅಂತ ಹಾಕೋಬಹುದಿತ್ತು. ಡಿವಿಷನ್ ಆಗಿರೋದ್ರಿಂದ ನೀವೇನ್ ಮಾಡಬೇಕು? -4 ಅಂತ ಮಾಡ್ಕೋತೀರಾ. ಸೊ -5 minus into minus, you are going to get 10 to the power of -5 plus 4. So that 10 to the power of -1 into which is the number 0.5217. This is the answer. Okay, all of you getting the point? Multiplication in the scientific notation and division in the scientific notation. Banta ellargunu? Anybody had a doubt? Yarigaದ್ರು doubt ಇದೆಯಾ? No, ma'am. Very good. So shall we continue the for next slide? Next slide ಗೆ ಹೋಗೋಣ. Okay. So same way, I had given one more example here. 8 into 10 to the power of -3. When it divide by 2 into 10 to the power of -2, you will first divide the coefficient. So that is 8 by 2, which is equal to 4. Then subtract the exponent, that is -3 minus -2. You will going to get -1. So the answer is
4 into 10 to the power of minus 1. So in our second example, same as the same way you are doing here also. Divide the coefficient 3.45, divide by 1.2.3. You will going to get 2.81, whereas subtract the exponent. If you subtract the exponent, 2 minus minus 5, you will going to get minus into minus plus. So 2 plus 5, 7. So the answer is 2.81 into 10 to the power of 7. Did you get my point? How to do the multiplication and how to do the division? It's very simple. Very simple. Multiplication ಮತ್ತೆ division compared to addition ಮತ್ತೆ subtraction ಗೆ. Addition ಮತ್ತೆ subtraction ಅಲ್ಲಿ ಏನು ಮಾಡ್ತೀರಪ್ಪ? ಹೇಳ್ಬೇಕು ಬೇಗ. If exponents are same. I will take one minute. ಓಕೆ, ಇವಾಗ ನಾನು ಜಸ್ಟ್ ನಿಮಗೆ ಬ್ರೀಫ್ ಮಾಡ್ತೀನಿ, ಓಕೆನಾ? ಫಸ್ಟ್ ಅಡಿಷನ್ಗೆ ಹೋಗೋಣ. Addition or subtraction. What you will going to do? If the exponents, the powers are, the exponents or the powers are same, what you will do? Just simply add the coefficient and take the base value, and what you will do? Keep it as such. For example, nan nodi 1 into 10 power 6 plus 2 into 10 power 6. What I am going to get? 3 into 10 power. 3 into 10 power 6. ಯಾಕಂದ್ರೆ ಬೇಸ್ ವ್ಯಾಲ್ಯೂ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹಾಗೆ ತಗೋತೀನಿ, ಓಕೆನಾ? ದಿಸ್ ಇಸ್ ಫಾರ್ ಅಡಿಷನ್. ಇಫ್ ಐ ವಾಂಟ್ ಫಾರ್ ಸಬ್ಸ್ಟ್ರಾಕ್ಷನ್, 1 into 10 power 6 minus 2 into 10 power 6. What I will going to get? Minus 1 into 10 power 6. This is for addition and subtraction when the powers are same. Power ಏನಿದೆ ಇಲ್ಲಿ ಇದು ಸೇಮ್ ಇದ್ದಾಗ ನಮಗೆ no confusion. We are just adding the numbers and we keep the exponent term as it is. Understand? Clear? Okay. When it comes to exponents, different idre ಏನ್ ಮಾಡ್ತೀನಿ ನಾನು? If exponent is different, what I will do? First, I will make the equation ಅಥವಾ ನಮ್ಮ ಒಂದು ಪ್ರಾಬ್ಲಮ್ನ ಏನ್ ಮಾಡ್ತೀನಿ? ಸ್ಟ್ಯಾಂಡರ್ಡ್ಗೆ ಕನ್ವರ್ಟ್ ಮಾಡ್ತೀನಿ. Then I will do the operation. Then I will convert back to scientific notation. Okay na? So how? For example, simple ಆಗಿ ತಗೊಳ್ಳೋಣ. 2 into 10 to the power of 3 plus 3 into 10 to the power of 2. What I will going to do? 2 into 10 to the power of 3 ನ ಏನಂತ ಬರ್ಕೋಬಹುದು? 1000 plus
3 into 10 to the power of 2 ನ 100 ಅಂತ ಬರ್ಕೊಬೋದಾ? Am I audible? Am I audible? ಕೇಳಿಸ್ತಿದ್ಯಾ ನಾನು ಮಾಡ್ತಾ ಇರೋದು ಅಥವಾ ಮಾತಾಡ್ತಿರೋದು? Yes. Yes. Okay. So how much you will going to get? 2000 plus 300. So what you will going to get? 2.3 into 10 power 3. Okay. So 2.3 into 10 to the power of how much? 2 or 3? 3. ಅಲ್ವಾ? ಸೊ 1 2 3 ನಾವಿಲ್ಲಿ ಪಾಯಿಂಟ್ ಇಟ್ವಿ ಅಂದ್ರೆ ಇನ್ನೆಷ್ಟು ಉಳ್ಕೊಂತ ಅದಕ್ಕೆ ನಾವೇನ್ ಮಾಡ್ತೀವಿ ಅದನ್ನ ಪವರ್ ಅಲ್ಲಿ ಬರ್ಕೊಂತೀವಿ. ಡಿಡ್ ಯು ಗೆಟ್ ಮೈ ಪಾಯಿಂಟ್ ಕ್ಲಿಯರ್? ಅಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್ ಯಾವ ತರ? ಸೇಮ್. ಸಬ್ಸ್ಟ್ರಾಕ್ಷನ್ ಕೂಡ ಏನು, ಜಸ್ಟ್ ಯು ಸಬ್ಸ್ಟ್ರಾಕ್ಟ್ ಅಷ್ಟೇ ಮಾಡೋದು ನೀವು. ಇಫ್ ಇನ್ ಕೇಸ್ ಇನ್ ಪ್ಲೇಸ್ ಆಫ್ ದಿಸ್ ಐ ವಿಲ್ ಗೋಯಿಂಗ್ ಟು ರೈಟ್ ಹಿಯರ್ 2000 minus 300. So now what you are going to get? 1700. So 1.7 into 10 to the power of 3. Alva? When 2 into 10 power 3 minus 3 into 10 power 2. ಇದು ಅಡಿಷನ್, ಇದು ಸಬ್ಸ್ಟ್ರಾಕ್ಷನ್. ಅರ್ಥ ಆಯ್ತಾ ನಿಮ್ಗೆ? So these are about your addition and subtraction. While okay, in case of multiplication, simply 3 into 10 power 2 multiplication with 5 into 10 power 3. So 15 into 10 just power 8. multiply your coefficient and take a base value and add the powers. Okay, 2 plus 3. So that 15 into 10 to the power of 5. And for subtraction, same way, 6 into 10 to the power of 2 divided by 3 into 10 to the power of 3. What you will going to get? 2 into 10 power minus 2. 2 into 10 to the power of Minus 1. minus 1. Very good. Minus. So, ಗೊತ್ತಾಯ್ತಲ್ವಾ ನಿಮ್ಗೆ ಈಗ? ಡಿವೈಡ್ 3/2 ಅರ್ಥ ಆಯ್ತಾ ಎಲ್ಲರಿಗೂ? ಎಸ್ ಐ ಲವ್ ಯು ಮೇಡಮ್. Yeah, wait for a minute. ವೇಟ್ ಮಾಡ್ತೀನಿ. Okay. Now let us moving to one more interesting topic, that is I will tell you. If you walk into hardware store, hardware ಅಥವಾ ನಿಮ್ಮ ಯಾವುದೋ ಒಂದು ನಿಯರ್ ಬೈ ಶಾಪಿಗೆ ಹೋಗಿರ್ತೀರಾ ಅಂತ ಅನ್ಕೊಳ್ಳೋಣ. It's not a hardware shop. I will replace it with provision store. Provision store ಗೆ ಹೋಗಿದ್ದೀರಾ. If you walk into provision store and buy 3 pack of candies, ನೀವು ಏನ್ ಮಾಡ್ತೀರಾ, ನಿಯರ್ ಬೈ ಪ್ರಾವಿಷನ್ ಸ್ಟೋರಿಗೆ ಹೋಗಿ 3 ಪ್ಯಾಕ್ ಆಫ್ ಕ್ಯಾಂಡೀಸ್ ತಗೋತೀರಾ. ದೇ ಕಾಸ್ಟ್ 5.81 rupees. ಕೇಳಿಸ್ಕೋಬೇಕು, ನೀವು ಒಂದು ನಿಯರ್ ಬೈ
ಪ್ರಾವಿಷನ್ ಸ್ಟೋರ್ಗೆ ಹೋಗಿದ್ದೀರಾ, ಅಲ್ಲಿ ನೀವು 3 ಪ್ಯಾಕು ಕ್ಯಾಂಡೀಸ್ ಅಂದ್ರೆ ಗೊತ್ತಲ್ವಾ ಎಲ್ಲಾರ್ಗೂ? ಗೊತ್ತಿದೆಯಾ ಗೊತ್ತಿಲ್ವಾ? ಎಲ್ರು ಬಾಯಲ್ಲಿ ನೀರ್ ಸುರಿಸ್ತಾ ಇದ್ದೀರಾ ಗೊತ್ತಾ, ಕಾಣಿಸ್ತಿದೆ ನಂಗೆ. ಓಕೆ. ಬಾಯಲ್ಲಿ ನೀರ್ ಸುರಿಸ್ಬೇಡಿ, ಆಮೇಲೆ ಕ್ಲಾಸ್ ಮುಗಿದ್ಮೇಲೆ ಹೋಗಿ ತಗೊಳ್ಳೋರಿ. ಸೊ 3 ಪ್ಯಾಕ್ ಆಫ್ ಕ್ಯಾಂಡೀಸ್, ದೇ ಕಾಸ್ಟ್ 5.8 rupees. ಸೊ 3 ಪ್ಯಾಕ್ ಆಫ್ ಕ್ಯಾಂಡೀಸ್ ಇದೆ, they cost how much? 5.81 rupees. How much does each candy cost? So 3 ಪ್ಯಾಕ್ ಎಷ್ಟು 5.81 ಇದೆ. ಹಾಗಿದ್ರೆ ಒಂದು ಕ್ಯಾಂಡಿಗೆ ಎಷ್ಟಾಗುತ್ತೆ? ಚೆಕ್ ಮಾಡಿ. 1.936. ಸೊ ಇಲ್ಲಿ ಬರ್ದಿದ್ದಾರೆ, ಇಷ್ಟು ನಂಬರ್ಸ್ ಅನ್ನ ಬರ್ಕೊಂಡು ಕೂತ್ಕೊಳ್ಳೋಣ. ಓಕೆನಾ? ಈಗ ನೀವು ಅಂಗಡಿಗೆ ಹೋಗ್ಬಿಟ್ಟು ಈ ತರ 5.81 rupeesಗೆ ನೀವೇನೋ ಚಾಕ್ಲೇಟ್ ತಗೊಂಡು ಬಂದಿರ್ತೀರಾ, ಮತ್ತೆ ನೀವು ಫ್ರೆಂಡ್ಸ್ ಅಲ್ಲಿ ಶೇರ್ ಮಾಡ್ಕೊಂತೀರಾ. ಶೇರ್ ಮಾಡ್ಕೊಂಡು ಎಲ್ರು ಡಿವೈಡ್ ಮಾಡ್ಕೋತೀರಾ. 3 people are going to divide the chocolates, each and everybody. ಓಕೆನಾ? ಸೊ ಒಬ್ಬೊಬ್ರಿಗೆ ಎಷ್ಟು ಬಂತು, ಎಷ್ಟು ಅಮೌಂಟ್ ಪೇ ಮಾಡ್ಬೇಕಾಗುತ್ತೆ ಒಬ್ಬೊಬ್ರು? 1.9366666667 rupees. ಇದನ್ನ ಹೋಗಿ ನೀವು ಅಂಗಡಿಯವರಿಗೆ ಪೇ ಮಾಡಕ್ಕಾಗುತ್ತಾ ಈ ತರ? ಅಥವಾ ನಿಮ್ ಫ್ರೆಂಡ್ಸಿಗೆ? No, ma'am. ಡಿಡ್ ಇಟ್ ಮೇಕ್ ಸೆನ್ಸ್? ಏನ್ ಮಾಡ್ತೀರಾ? ಎಕ್ಸಾಕ್ಟ್ ಆಗಿ ನಿಮ್ಗೆ ಇಷ್ಟೇ ಬರುತ್ತೆ. ಈಗ ನೀವು 1 ರೂಪಾಯಿ 93 ಪೈಸಾ 6666 ಅಂತ ತುಂಬಾ ಆರುಗಳು ಬಂದು ಅದಾದ್ಮೇಲೆ 7 ಬರುತ್ತೆ. ಕ್ಯಾನ್ ಯು ಏಬಲ್ ಟು ಪೇ ದಿಸ್ ಅಮೌಂಟ್ ಫಾರ್ ಯುವರ್ ಫ್ರೆಂಡ್ ಆರ್ ಫಾರ್ ಯುವರ್ ಪ್ರಾವಿಷನ್ ಸ್ಟೋರ್? ಪೇ ಮಾಡಕ್ಕಾಗುತ್ತಾ ಇದನ್ನ? ಮಾಡ್ಬೋದೇನ್ರೋ? Even though your Google Pay, in your Google Pay also you can't do this. No, ma'am. Alva? So what you will do? At that time what you will do? ಏನ್ ಮಾಡ್ತೀರಾ? ಈಗ ನೀವು 3 ಜನ ಫ್ರೆಂಡ್ಸ್ ಹೋಗಿದ್ದೀರಾ, ಯು ಆರ್ ಗೆಟಿಂಗ್ ಕ್ಯಾಂಡಿ 5 rupees 81 ಪೈಸಾ ಕೊಟ್ಟು ನೀವು ಕ್ಯಾಂಡಿ ತಗೋತೀರಾ. 3 ಜನನು ಶೇರ್ ಮಾಡ್ಕೊಂತೀರಾ. ಒಬ್ಬೊಬ್ರಿಗೆ 1.93666667 ಬರುತ್ತೆ. ಸೊ ಎಲ್ಲರೂ ಹೇಗ್ ಕೊಡ್ತೀರಾ ಅವರಿಗೆ ಅಮೌಂಟ್ ವಾಪಸ್? ಅದೇ ತರ ಡಿವೈಡ್ ಮಾಡ್ಕೊಂಡು ಅಷ್ಟು ಪೈಸಾದಿಂದ ಇನ್ನ ಏನಂತಾರಲ್ಲ, ತುಂಬಾ ಪೈಸಾಗಳನ್ನ ಲೆಕ್ಕ ಹಾಕಿ ಕೊಡಕ್ಕಾಗುತ್ತಾ? ಅಥವಾ ನಿಮ್ ಗೂಗಲ್ ಪೇ ಅಲ್ಲಿ ಅಥವಾ ಫೋನ್ ಪೇ ಅಲ್ಲಿ ಯೂಸ್ ಮಾಡ್ತಿರಲ್ಲ, ಕ್ಯಾನ್ ಯು ಟ್ರಾನ್ಸ್ಫರ್ ದಿಸ್ ಮಚ್ ಆಫ್ ಸೀರೀಸ್ ನಂಬರ್? ಮಾಡಕ್ಕಾಗುತ್ತಾ? No, ma'am. ನೋ. ಸೊ ಏನ್ ಮಾಡ್ತೀರಾ ಅವಾಗ? ವಾಟ್ ಯು ಪೀಪಲ್ ಡೂ? Round figure to 2. ಏನಪ್ಪಾ? ವೆರಿ ಗುಡ್. ರೌಂಡ್ ಫಿಗರ್ ಮಾಡಕ್ ಹೋಗ್ತೀರಾ ಅಲ್ವಾ? ಅಯ್ಯೋ ಯಾರು ಮ್ಯಾಮ್ 1.93 rupees ತಗೊಂಡು ಏನ್ ಮಾಡ್ತೀರಾ? ತಗೊಳ್ಳಿ 2 rupees ಅಂತ ಕೊಡ್ತೀರಾ ನಿಮ್ ಫ್ರೆಂಡ್ಗೆ. ಇಸ್ ಇಟ್ ಕರೆಕ್ಟ್ ಆರ್ ನಾಟ್? Yes, ma'am. ಅಲ್ವಾ? ಓಕೆ. ಸೊ we would say that each bulb ಅಂತ ಬಂದ್ಬಿಟ್ಟಿದೆ, each candy cost 1.94. ನಾವು 93366 ಅಂತ ಎಲ್ಲ ಇದ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ, ಅಪ್ರಾಕ್ಸಿಮೇಟ್ ಆಗಿ ರೌಂಡ್ ಆಫ್ ಮಾಡ್ತೀವಿ. ಅವರು 2 ಅಂತ ಹೇಳಿದ್ರು ಅವಾಗ್ಲೇ ನಾವು ಜನರಲ್ ಆಗಿ ನಿಯರ್ ಬೈ ವ್ಯಾಲ್ಯೂನೇ ತಗೊಳ್ಳೋಣ. ಸೊ 1.9366 ಇರೋದನ್ನ 94 ಅಂತ ತಗೊಂಡು. ಓಕೆನಾ? ಬಿಕಾಸ್ ವಿ ನೋ ದಟ್ ಇನ್ ಮನಿ ಓನ್ಲಿ 2 digits past the decimal have value to us, because that's the limit of our currency.
ಯಾಕೆ ನಾವು 2 ಡಿಜಿಟ್ಸ್ನ ತಗೊಂಡ್ವಿ ಅಂತಂದ್ರೆ ನಮ್ಮ ಕರೆನ್ಸಿ ಲಿಮಿಟ್ಸ್ 94 ಪೈಸಾನ ನಾವು ಬೇಕಿದ್ರೆ ಕಳಿಸ್ಬೋದು. ಅದಕ್ಕೂ ಮೇಲೆ ಈಗ 3, 6 ಅಂತ ಎಲ್ಲ ತಗೊಂಡ್ರೆ ವಿ ಕಾಂಟ್ ಏಬಲ್ ಟು ನಾವೇನು ಅದನ್ನ ಬೇರೆಯವರಿಗೆ ಕೊಡಕ್ಕೂ ಆಗಲ್ಲ, ಮತ್ತೆ ಅದರದ್ದು ಮೀನಿಂಗೇ ಇಲ್ಲ. ಯಾಕಂದ್ರೆ ಕರೆನ್ಸಿಯಲ್ಲಿ ನಿಮಗೆ ಪೈಸಾ ಲೆಕ್ಕದಲ್ಲಿದೆ, ಅದಕ್ಕಿಂತ ನಿಮಗೆ ಕಡಿಮೆ ಅಂತಂದ್ರೆ ಇನ್ಯಾವುದು ಸಿಗಲ್ಲ ಅಲ್ವಾ? ಸೊ ಈ ತರ ಇದ್ದಾಗ ನಾವೇನ್ ಮಾಡಿದ್ವಿ ಇಲ್ಲಿ 1.9366 ಇರೋದನ್ನ 1.94 ಮಾಡ್ಕೊಂಡ್ವಿ. ಈ ಮೆಥಡ್ ಅನ್ನ ಏನಂತ ಕರಿತೀವಿ ಅಂತ ಗೊತ್ತಾ ಯಾರಿಗಾದ್ರೂ? ಯಾರೋ ಅವಾಗ್ಲೇ ಹೇಳಿದ್ರು 2 ರೂಪೀಸ್ ಕೊಡ್ತೀನಿ ಮ್ಯಾಮ್, ಏನ್ ಮಾಡಿ ರೌಂಡ್ ಆಫ್ ಮಾಡಿ ಅಂತ ಹೇಳಿದ್ರು. ಸೊ ರೌಂಡಿಂಗ್ ಆಫ್ ದ ನಂಬರ್. ಸೊ ರೌಂಡಿಂಗ್ ಆಫ್ ದ ನಂಬರ್ನ ವಿ ಕ್ಯಾನ್ ಆಲ್ಸೋ ಕಾಲ್. ಯಾಕೆ ನಾವು 9ನ ನಾವು 2 ಯಾಕೆ ಮಾಡಿಲ್ಲ, 94 ಅಂತ ಯಾಕೆ ತಗೊಂಡ್ವಿ? Because these 2 digits are significant. ಓಕೆನಾ? ಅಂಡ್ ದಿಸ್ 4 is ಏನು ಇನ್ಸಿಗ್ನಿಫಿಕೆಂಟ್. Why? This 4 get change, but 1.9 never get change. 2 ಆಗ್ಬೋದು, but on the depend on this value. ಏನಾಗ್ಬೋದು ಅದು 1.9 is the ಮೆಜಾರಿಟಿ, ಅದೇನಾಗಲ್ಲ ಚೇಂಜಸ್ ಆಗಲ್ಲ. ಸೊ ವಿ ಕಾಲ್ ಇಟ್ ಆಸ್ ಸಿಗ್ನಿಫಿಕೆಂಟ್ ಅಥವಾ ಇಂಪಾರ್ಟೆಂಟ್ ಡಿಜಿಟ್. ಓಕೆ, ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸಿಗ್ನಿಫಿಕೆಂಟ್ ಅಂದ್ರೆ ಏನಪ್ಪ? ಇಂಪಾರ್ಟೆಂಟ್ ಡಿಜಿಟ್ ನ ನಾವು ಯಾವ್ದನ್ನ ಸರ್ಟೈನ್ ಡಿಜಿಟ್, ಯಾವ್ದನ್ನ ನಾವು ಇಂಪಾರ್ಟೆಂಟ್ ಡಿಜಿಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಅವುಗಳನ್ನ ನಾವೇನಂತ ತಗೋತೀವಿ? ಸಿಗ್ನಿಫಿಕೆಂಟ್ ಡಿಜಿಟ್ ಅಂತ ತಗೋತೀವಿ. ಓಕೆನಾ? ಸೊ ಲೆಟ್ ಅಸ್ ಸಿ ವಾಟ್ ಯು ಮೀನ್ ಬೈ ಸಿಗ್ನಿಫಿಕೆಂಟ್ ಫಿಗರ್ಸ್. ಸಿ, ಆಲ್ ಆಫ್ ಯು ಮೇಕ್ ಅ ನೋಟ್. ನಾನು ಇಲ್ಲೇನು PPT ತೋರಿಸ್ತೀನಿ, ಅದು ಡೆಫಿನೇಷನ್ಗಳನ್ನೆಲ್ಲ ನೀವು ಏನ್ ಮಾಡ್ಬೇಕು, ನಿಮ್ ನೋಟ್ ಬುಕ್ ಅಲ್ಲಿ ಕ್ಲಾಸಸ್ನ ಸುಮ್ಮನೆ ಕೇಳಿಸ್ಕೋಬೇಡಿ ಬ್ಲೈಂಡ್ ಆಗಿ, ಜಸ್ಟ್ ನೋಟ್ ಇಟ್ ಡೌನ್. ಕೆಲವೊಂದ್ ಕಡೆ ಎಲ್ಲ ನಿಮ್ಗೇನು ಡೆಫಿನೇಷನ್ಸ್ ಬರುತ್ತೆ, ಮತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀವಿ, ಅದನ್ನೆಲ್ಲ ನೀವು ಮಾಡ್ತಾ ಹೋದ್ರೆ ಯು ಆರ್ ಮೋರ್, ನಿಮಗೆ ಏನಿರುತ್ತೆ ಮೆಮೊರಿ ಪವರ್ ಇರುತ್ತೆ. ಇಫ್ ಯು ಆರ್ ರೀಡಿಂಗ್ 10 times ವಿಚ್ ಈಸ್ ಈಕ್ವಲ್ ಟು 1 time ರೈಟಿಂಗ್. ಕೇಳಿದ್ದೀರಾ ಅನ್ಕೋತೀನಿ ನಾನು, ಹೌದಾ? ನಿಮ್ಮ ಟೀಚರ್ಸು since from your primary school they are going to tell you like this, reading 10 times which is equal to 1 time writing. ಎಲ್ಲರೂ ಕೇಳಿದ್ದೀರಾ ನಿಮ್ಮ ಟೀಚರ್ಸ್ ಅಥವಾ ಪೇರೆಂಟ್ಸ್ ಇಂದ? Yes, ma'am. ಸೊ ಯು ಹ್ಯಾವ್ ಟು ರೈಟ್ ಇನ್ ಯುವರ್ ಒಂದು ಬುಕ್ ಇಟ್ಕೊಂಡು, ಕೆಮಿಸ್ಟ್ರಿಗೆ ಸಪ್ರೇಟ್ ಇಟ್ಕೊಳ್ಳಿ, ಬಯಾಲಜಿಗೆ ಸಪ್ರೇಟ್ ಇಟ್ಕೊಳ್ಳಿ, ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ಗೆ ಅಂತ ಸಪ್ರೇಟ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಹೋಗಿ. ಏನ್ ಕ್ಲಾಸಲ್ಲಿ ಕೇಳ್ತೀರಾ, ಬುಕ್ಕಲ್ಲಿ ಓದ್ತೀರಾ, ಎಲ್ಲ ಒಂದು ಕಡೆ ಇಟ್ಕೊಂಡು ಶಾರ್ಟ್ ನೋಟ್ ಮಾಡ್ಕೊಬೇಕು. ಹೌ ಕಲರ್ಫುಲ್ ಆಗಿ ಮಾಡ್ಕೋಬೇಕು, ಗೊತ್ತಾಯ್ತಾ? ಆ ಕಲರ್ ನೋಡಿದ್ರೆ ನಿಮಗೆ ಕಾನ್ಸೆಪ್ಟ್ ಬರಬೇಕು ತಲೆಗೆ, ಆ ತರ. ಯಾಕಂದ್ರೆ ನಿಮ್ಮ ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡಾಗ ಕೆಲವೊಂದ್ಸತಿ ನೀವು ಯೂಸ್ ಮಾಡುವಂತ ಟ್ರಿಕ್ಸ್ ಏನು ಅಂದ್ರೆ, ಈ ಕಲರ್ ಅಲ್ಲಿ ನಾನು ಏನೋ ಬರ್ದಿದ್ನಲ್ಲ ಅಂತ ನೆನ್ಪು ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ಟಕ್ ಅಂತ ಕ್ಲಾರಿಫೈ ಆಗುತ್ತೆ. ಯಾವ್ದೋ ಒಂದು ಜಸ್ಟ್ ಅಯ್ಯೋ ಇದ ಫಸ್ಟ್ ಏನ ಬೀನಾ ಅಂತ ಕನ್ಫ್ಯೂಷನ್ ಇರೋ ಟೈಮಲ್ಲಿ ಕಲರ್ಫುಲ್ ಆಗಿ ನೋಟ್ಸ್ ಮಾಡ್ಕೊಂಡ್ರೆ ಯು ಡೆಫಿನೆಟ್ಲಿ ಗೋಯಿಂಗ್ ಟು ಗೆಟ್ ಅ ಮಾರ್ಕ್ಸ್, ಯು ಡೆಫಿನೆಟ್ಲಿ ಗೋಯಿಂಗ್ ಟು ಕ್ಲಿಯರ್ ಯುವರ್ ಎಕ್ಸಾಮ್. ಓಕೆನಾ? ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದ್ರೇನು? ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದ ಮೀನಿಂಗ್ಫುಲ್ ಡಿಜಿಟ್ಸ್. ಸೊ ಇನ್ ದ ಪ್ರೀವಿಯಸ್ ಅಲ್ಲಿ ಏನಿತ್ತು?
ಸಿ ಪ್ರೀವಿಯಸ್ ಅಲ್ಲಿ ಇಲ್ಲೇನಿತ್ತು 1.936666666667 ಈ ತರ ಇತ್ತಲ್ವಾ. ಸೊ ಸಿಗ್ನಿಫಿಕೆಂಟ್ ಫಿಗರ್ ಅಂತಂದ್ರೇನು, ಮೀನಿಂಗ್ಫುಲ್ ಡಿಜಿಟ್ಸ್ ಇರಬೇಕು. ಸುಮ್ಮನೆ ನಂಬರ್ಸ್ ಇರೋ ನೆಸೆಸಿಟಿ ಇಲ್ಲ ನಮಗೆ, ಅದರದ್ದು ಮೀನಿಂಗ್ ಇರಬೇಕು ನಮಗೆ. ಇನ್ ಅ ಮೆಷರ್ಡ್ ಆರ್ ಕ್ಯಾಲ್ಕುಲೇಟೆಡ್ ಕ್ವಾಂಟಿಟಿ ಇನ್ ಅವರ್ ಸೈನ್ಸ್ ಆರ್ ಇನ್ ಅವರ್ ಕೆಮಿಸ್ಟ್ರಿ, ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೆ ಒಂದು ಮೀನಿಂಗ್ಫುಲ್ ಡಿಜಿಟ್ಸ್ ಇರಬೇಕು. ಅದನ್ನ ನೋಡಿದ್ರೆ ನಮಗೆ ಅದು ಮೆಷರಬಲ್ ಅಂತ ಅನ್ನೋ ತರ ಫೀಲ್ ಆಗಬೇಕು. ಓಕೆನಾ. ಮೆಷರ್ಡ್ ಆರ್ ಕ್ಯಾಲ್ಕುಲೇಟೆಡ್ ಕ್ವಾಂಟಿಟಿ, ಯಾವುದೇ ಒಂದು ಕ್ವಾಂಟಿಟಿನ ನಾವು ಮೆಷರ್ ಮಾಡಿದಾಗ ಅದು ನಮಗೆ ಮೀನಿಂಗ್ಫುಲ್ ಡಿಜಿಟ್ಸ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ನೀವು ನೋಡಿ 508.0 ಎಲ್. ಇಸ್ ಇಟ್ ಮೀನಿಂಗ್ಫುಲ್? Yes. ಎಸ್, ಬಿಕಾಸ್ ಇವೆಲ್ಲನೂ ನೀವು ಈಸಿಯಾಗಿ ಮೆಜರ್ ಮಾಡ್ಬೋದು. ಇಫ್ ಐ ರೈಟ್ 508.000008765.0. ಸೊ ಇವಾಗ ಹೇಳಿ, ಇದು ಮೀನಿಂಗ್ಫುಲ್ ಇದೆಯಾ? No, ma'am. ನೋ, ಹೌದಾ? ಸೊ ನಮಗೆ ಅದು ನೋಡಿದ ತಕ್ಷಣ ಯಾವ್ದು ಸಿಗ್ನಿಫಿಕೆಂಟ್ ಅಥವಾ ಕರೆಕ್ಟ್ ವ್ಯಾಲ್ಯೂ ಅಂತ ಫೀಲ್ ಆಗುತ್ತೆ, ಅದನ್ನ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಲುಕ್ ಎಟ್ ಸಮ್ ಎಕ್ಸಾಂಪಲ್ ಹಿಯರ್. ಎ ಅಲ್ಲಿ ಏನಿದೆ 508.0. ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? ದೇರ್ ಆರ್ 1, 2, 3, 4. 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಆಸ್ ದ ಸೇಮ್ ವೇ ಇನ್ ಬಿ ಅಲ್ಲಿ ಎಷ್ಟಿದೆ? 82000.0. How many significant figures are there? 1, 2, 3, 4, 5, 6, 7. Just look at the example. In the next slide, I will going to tell you how to calculate this significant figure or how to identify this significant figure on the basis of some rules. ಇದು ಜಸ್ಟ್ ನಿಮಗೆ ಸಿಗ್ನಿಫಿಕೆಂಟ್ ಫಿಗರ್ ಅಂದ್ರೇನು ಅದಕ್ಕೆ ಎಕ್ಸಾಂಪಲ್ ನ ಅವರು ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಿರೋದು. ಓಕೆನಾ. ಸೊ 1.0200 into 10 to the power of -5 kg, where you have 1, 2, 3, 4, 5 significant figures. Am I audible? ಕೇಳಿಸ್ತಿದೆಯೇನ್ರಪ್ಪ? Yes, ma'am. ಯಾರು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ? ಸಂಬಡಿ. ಸೊ ಅಂಡ್ ಇಲ್ಲಿ ಬನ್ನಿ, ಇಲ್ಲೇನ್ ಕಾಣಿಸ್ತಿದೆ? ಈ ಕಡೆ ಕಾಣಿಸ್ತಾ ಇದೆಯಾ ನಿಮ್ಗೆ? ಯಾವುದೋ ಒಂದು ನಂಬರ್ನ ಕೊಟ್ಟಿದ್ದಾರೆ, 0.003900270. ಸೊ ಇಲ್ಲಿ ಫಾರ್ ಅಪಿಯರೆನ್ಸ್ ಓನ್ಲಿ, ಇಲ್ಲೇನಾಗಿದೆ 0 ಇದೆಯಲ್ಲ, ಇದು ಜಸ್ಟ್ ಫಾರ್ ಅಪಿಯರೆನ್ಸ್. ವೆರಾಸ್ ದಿಸ್ 0 ಪ್ಲೇಸ್ ಹೋಲ್ಡರ್ಸ್ ಓನ್ಲಿ. ಇವನ್ನ ನಾವು ಪ್ಲೇಸ್ ಹೋಲ್ಡರ್ಸ್ ಅಂತ ಕರಿತೀವಿ. ಇದನ್ನ ಅಪಿಯರೆನ್ಸ್ ಓನ್ಲಿ, ದಿಸ್ ಇಸ್ ಫಾರ್ ಪ್ಲೇಸ್ ಹೋಲ್ಡರ್ಸ್ ಓನ್ಲಿ. ಅಂದ್ರೆ ಎಷ್ಟು ಪ್ಲೇಸ್ ಆದ್ಮೇಲೆ ನಿಮಗೆ ಸಿಗ್ನಿಫಿಕೆಂಟ್ ಫಿಗರ್ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ. ಅಂಡ್ ವೇರ್ ಆಸ್ ದ ನಂಬರ್ ಸ್ಟಾರ್ಟೆಡ್ ಫ್ರಮ್ ಹಿಯರ್, ವಿ ಕಾಲ್ ಇಟ್ ಆಸ್ ನಾನ್ ಝೀರೋ ಯೂನಿಟ್ಸ್. ಸೊ 3 ಅನ್ನೋದು 0 ಅಲ್ಲ ಅಲ್ವಾ? 3 ವಿಚ್ ಇಸ್ ನಾಟ್ ಈಕ್ವಲ್ ಟು 0. 3ನ 0 ಅಂತ ಕರಿಬೋದಾ? ಮೇ ಐ ಕಾಲ್ 3 ಆಸ್ ಅ 0? No, ma'am. ನೋ ಅಲ್ವಾ? May I call 3 as a 0? No. So we call non-zero digits. Non-zero
ಡಿಜಿಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದನ್ನ ನಾವೇನಂತ ಕರಿಬೋದು ಸಿಗ್ನಿಫಿಕೆಂಟ್ ಫಿಗರ್ಸ್. ವೆರಸ್ ಹಿಯರ್ 9024000 ಇದನ್ನ ನಾವು ಆಂಬಿಜಿಯಸ್. ಸಿ ಸ್ಟಾರ್ಟಿಂಗ್ ಇರೋದನ್ನ ಅಪಿಯರೆನ್ಸ್ ಅಥವಾ ಪ್ಲೇಸ್ ಹೋಲ್ಡರ್ ಅಂತ ಕರಿತೀವಿ. ಅಂಡ್ ಎಂಡಿಂಗ್ ಅಲ್ಲಿ ಝೀರೋಸ್ ಇದ್ರೆ ಅದನ್ನ ಆಂಬಿಜಿಯಸ್ ಅಂತ ಕರಿತೀವಿ. ವೆರಸ್ ಇಲ್ಲಿ ಏನಾಗಿದೆ, ಪಾಯಿಂಟ್ ಅನ್ನ ಈ ಕಡೆ ಕೊಟ್ಟಿದ್ದಾರೆ, ಕಾಣಿಸ್ತಿದ್ಯಾ ಇಲ್ಲಿ? ಸೊ ಈ ತರ ಪಾಯಿಂಟ್ ಕೊಟ್ಟು ನಿಮಗೆ ಝೀರೋಸ್ ಪಾಯಿಂಟ್ ಒಳಗಡೆ ಇದ್ದು ರೈಟ್ ಸೈಡ್ಗೂ ಝೀರೋ ಇದ್ರೆ ಆಲ್ ದ ಡಿಜಿಟ್ಸ್ ಆರ್ ವಿ ಕಾಲ್ ಇಟ್ as significant figure. In the next slide we will going to see the rules. ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಬೇಕು ಯಾವುದೇ ನಂಬರ್ ಅಂದ್ರೆ ಏನೇನ್ ರೂಲ್ಸ್ ನ ಅದು ಫಾಲೋ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೆ ಅರ್ಥ ಆಯ್ತಾ? ಇಟ್ ಇಸ್ ಅ ಮೀನಿಂಗ್ಫುಲ್ ಡಿಜಿಟ್ ಇನ್ ಅ ಮೆಜರ್ಡ್ ಆರ್ ಕ್ಯಾಲ್ಕುಲೇಟೆಡ್ ಕ್ವಾಂಟಿಟಿ. ಇಷ್ಟೇ ತಲೆಯಲ್ಲಿ ಇಟ್ಕೊಳ್ಳಿ, ಅದು ಒಂದು ಇಂಪಾರ್ಟೆಂಟ್ ಡಿಜಿಟ್ಸ್. ಅವು ಇಂಪಾರ್ಟೆಂಟ್ ಡಿಜಿಟ್ಸ್ ಅಂತಂದ್ರೆ ನಮಗೆ ನೋಡಿದಾಗ ಇಟ್ ಶುಡ್ ಬಿ, ನಾವು ಅದನ್ನ ಏನು ಕನ್ಸಿಡರ್ ಮಾಡಬೇಕು ಅಂತ ಫೀಲ್ ಆಗುತ್ತೆ. ಓಕೆನಾ? ಲೆಟ್ ಅಸ್ see in the next slide. Okay. So, rules for determining the number of significant figures. ಯಾವ್ಯಾವುದು ರೂಲ್ಸ್ ಇದೆ ಅಂತ ನೋಡೋಣ. A digit are significant except 0 in the beginning of the number. So, ಏನಂತ ಹೇಳಿದ್ದಾರೆ ಫಸ್ಟ್ ರೂಲು, ಎ ಡಿಜಿಟ್ ಆರ್ ಸಿಗ್ನಿಫಿಕೆಂಟ್. ಯಾವ ಡಿಜಿಟ್ ನ ನಾವು ಸಿಗ್ನಿಫಿಕೆಂಟ್ ಅಂತ ಕರಿತೀವಿ ಅಂದ್ರೆ ಎಕ್ಸೆಪ್ಟ್ ಝೀರೋಸ್ ಇನ್ ದ ಬಿಗಿನಿಂಗ್ ಆಫ್ ದ ನಂಬರ್. ಫಾರ್ ಎಕ್ಸಾಂಪಲ್ ಹೆಂಗಿದೆ, 0.0000321 ಈ ತರ ಇರುತ್ತೆ. ಸೊ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಫಸ್ಟ್ ರೂಲ್ ಪ್ರಕಾರ? ಎಕ್ಸೆಪ್ಟ್ ಝೀರೋಸ್ ಇನ್ ದ ಬಿಗಿನಿಂಗ್. ಬಿಗಿನಿಂಗ್ ಅಲ್ಲಿರೋ ಝೀರೋನ ನಾವು ಕೌಂಟ್ ಮಾಡೋ ಹಾಗಿಲ್ಲ. ಫಸ್ಟ್ ರೂಲ್ ಏನ್ ಹೇಳುತ್ತೆ? ಬಿಗಿನಿಂಗ್ ಅಲ್ಲಿರೋ ಝೀರೋಸ್ ನ ನಾವು ಕೌಂಟ್ ಮಾಡೋ ಹಾಗಿಲ್ಲ ಅಂತ ಹೇಳುತ್ತೆ. ಎಕ್ಸೆಪ್ಟ್ ಇದನ್ನು ಝೀರೋ ಅಂತ ತಗೋಬಿಡೋಣ, ಆಮೇಲೆ ಪಾಯಿಂಟ್ ನೆಕ್ಸ್ಟ್ ನೋಡೋಣ. ಸೊ 3, 2, 1 ಈ 3 ಡಿಜಿಟ್ಸ್ ನಮಗೆ ಸಿಗ್ನಿಫಿಕೆಂಟ್ ಫಿಗರ್ಸ್. ದೀಸ್ ಝೀರೋಸ್ ಆರ್ ನಾಟ್ ಅ ಸಿಗ್ನಿಫಿಕೆಂಟ್ ಫಿಗರ್ಸ್. ಅರ್ಥ ಆಯ್ತಾ ಫಸ್ಟ್ ರೂಲು? And the second rule is zeros to the right of the decimal point are significant. So 0 ಏನಾದ್ರು ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಬಂದ್ರೆ ಅದನ್ನ ನಾವೇನಂತ ತಗೋತೀವಿ? ಸಿಗ್ನಿಫಿಕೆಂಟ್ ಅಂತ ತಗೋತೀವಿ. ಎಕ್ಸಾಂಪಲ್ ಇಲ್ಲೇ ನೋಡಿ, 0.132 and 0.0132 and 15.0 all have 3 significant figures. ಸೊ ಇಲ್ಲಿರುವಂತ ಎಲ್ಲದು ಏನು 3 ಸಿಗ್ನಿಫಿಕೆಂಟ್ ಫಿಗರ್ ನ ಹೊಂದಿದೆ. ಯಾಕೆ? ಈ ಝೀರೋನು ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ, ಸ್ಟಾರ್ಟಿಂಗ್ ಝೀರೋಸ್ ನ ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ. ಬಟ್ ಆಫ್ಟರ್ ಇಲ್ಲಿ ನೋಡಿ 15.0 ಈ ಝೀರೋನ ಕನ್ಸಿಡರ್ ಮಾಡ್ತೀವಿ. ಯಾಕೆ? ದಿಸ್ ಇಸ್ ಆಫ್ಟರ್ ಡೆಸಿಮಲ್ ಪಾಯಿಂಟ್ ಇದೆ. ಅಂಡ್ ಬಿಫೋರ್ ಈ ಡೆಸಿಮಲ್ ಪಾಯಿಂಟ್ ಗಿಂತ ಮುಂಚೆ ಏನಿದೆ? ಇಲ್ಲಿ ಝೀರೋ ಇಲ್ಲ, ಇಲ್ಲಿ ಒಂದು ನಂಬರ್ ಇದೆ, ನಾನ್ ಝೀರೋ ನಂಬರ್ ಇದೆ. ಹಾಗಾಗಿ ವಿ ಕನ್ಸಿಡರ್ ದಿಸ್ ಒನ್ ಆಸ್ ಎ ಡಿಜಿಟ್, ದಿಸ್ ಒನ್ ಆಸ್ ಎ ಡಿಜಿಟ್, ದಿಸ್ ಒನ್ ಆಸ್ ಎ ಡಿಜಿಟ್. ವೇರ್ ಆಸ್ 0.0132 ಇದರಲ್ಲಿ ನಾವು ಈ ಝೀರೋನ ಕನ್ಸಿಡರ್ ಮಾಡಲ್ಲ. ಯಾಕೆ ಅಂದ್ರೆ ಬಿಕಾಸ್ ಈ ಝೀರೋ ಹಿಂದೆ ಯಾವುದೇ ತರದ ನಂಬರ್ ಇಲ್ಲ ಅಥವಾ ನಾನ್ ಝೀರೋ ನಂಬರ್ ಇಲ್ಲ. ದಟ್ಸ್ ವೈ ವಿ ಕಾಂಟ್ ಕನ್ಸಿಡರ್, ಓನ್ಲಿ ವಿ ಕನ್ಸಿಡರ್ 132. ಓಕೆನಾ? ಇಲ್ಲಿ ಫಸ್ಟ್ ರೂಲ್ಸ್ ನೋಡಿ, ಅ ಡಿಜಿಟ್ ಆರ್ ದ ಸಿಗ್ನಿಫಿಕೆಂಟ್ ಫಿಗರ್ 0
ಇನ್ ದ ಬಿಗಿನಿಂಗ್ ವಿಲ್ ಬಿ ಎಕ್ಸೆಪ್ಟೆಡ್ ಅಂತ ಹೇಳಿದ್ದಾರೆ. ಸೊ ಬಿಗಿನಿಂಗ್ ಅಲ್ಲಿ 0 ಇದ್ರೆ ಅದನ್ನ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕನ್ಸಿಡರ್ ಮಾಡಲ್ಲ. ಬಟ್ ಆಫ್ಟರ್ ಒಂದು ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 0 ಇದ್ದು ಹಿಂದೆ ನಿಮಗೆ ನಂಬರ್ ಇದ್ರೆ ಅದನ್ನ ನಾವು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕನ್ಸಿಡರ್ ಮಾಡ್ತೀವಿ. ಗೊತ್ತಾಯ್ತಾ? Then exact number have infinite significant figures. For example, 2 ball, 1 book. ಇದನ್ನ ನಿಮ್ಗೆ ಏನಾದ್ರೂ ಎಕ್ಸಾಮ್ ಅಲ್ಲಿ ಕೊಟ್ರೆ you have to say how many significant figures are there when one book is written. ಒಂದು ಬುಕ್ ಅಂತ ನೀವೇನಾದ್ರೂ ಬರೆದ್ರೆ ಅದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? ಒಂದರ ಮುಂದೆ ನೀವು 1.000000000 till 1.00000 if you want to reach infinity. ಇನ್ಫಿನಿಟಿ ಎಷ್ಟು ನಿಮಗೆ ಝೀರೋಸ್ನ ನೀವು ಹಾಕೊಂಡ್ರು ಅದು ಸಿಗ್ನಿಫಿಕೆಂಟ್ ಫಿಗರ್ ಆಗಿ ಇರುತ್ತೆ. ಯಾವುದು? ಎಕ್ಸಾಕ್ಟ್ ನಂಬರ್, ನಾಟ್ ಅ ಡೆಸಿಮಲ್ ನಂಬರ್. ಎಕ್ಸಾಕ್ಟ್ ನಂಬರ್ಸ್ ಅಲ್ಲಿ ನೀವು 1 ಅಂತ ಬರ್ಕೊಂಡ್ರಿ ಅಥವಾ 100 ಅಂತ ಬರ್ಕೊಂಡ್ರಿ ಸಿಂಪಲ್ ಆಗಿ, ಅದ್ರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇರುತ್ತೆ? ಇನ್ಯೂಮರಸ್, ಇನ್ಫೈನೈಟ್ ಟೈಮ್ಸ್. ಓಕೆ, so let us understand rules once again in the next slide. See, so rules with example ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇವಾಗ ಅರ್ಥ ಆಗುತ್ತೆ ನಿಮಗೆ. ಅಲ್ಲಿ ಜಸ್ಟ್ ನಾನು ರೂಲ್ಸ್ ಹೇಳ್ದೆ, ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಜೊತೆಗೆ ರೂಲ್ಸ್ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ರೂಲ್ ಏನ್ ಹೇಳುತ್ತೆ? ನಾನ್-ಝೀರೋಸ್ ಆರ್ ಆಲ್ವೇಸ್ ಸಿಗ್ನಿಫಿಕೆಂಟ್. ಸೊ ನಾನ್-ಝೀರೋ ಯಾವ್ಯಾವ್ದು ನಾನ್-ಝೀರೋ ಅಂತಂದ್ರೆ 1 to 9, 1 2 3 4 5 6 7 8 9 ಅಪ್ ಟು 9 ತನಕನೂ ಡಿಜಿಟ್ಸ್ ಏನಿದೆ ಅದೆಲ್ಲ ಏನು ಸಿಗ್ನಿಫಿಕೆಂಟ್. If I write 2 8 6 9, how many significant figures are there according to rule number 1? We will write 0 also. 4. Very good. 4 significant figures because non-zeros are always significant figures. Okay. Second rule, what it tells? Zeros between non-zeros are significant. Zeros between non-zero. ನಾನು ಅವಾಗ್ಲೇ ಹೇಳಿದೆ, ಏನೋ ಒಂದು 0 ಇರುತ್ತೆ, ಅದು ಬಿಟ್ವೀನ್ ನಾನ್-ಝೀರೋ. ಎರಡು ನಂಬರ್ಗಳ ಮಧ್ಯೆ ನಿಮಗೆ 0 ಇತ್ತು ಅಂತಂದ್ರೆ that is also significant figure. ಗೊತ್ತಾಯ್ತಾ? So how many significant figures are there in 109? 3. 3. Very good. If I write 20050 0, how many significant figures are there? 4. 4. Very good. So only this in between ಇರುವಂತ 0 ನ ನಾವು ಕನ್ಸಿಡರ್ ಮಾಡೋದ್ರಿಂದ we are writing here 4. Okay. Next, zeros at the third rule says zeros at the end of the significant digit following a decimal point are significant. See, for example, they show precision in the measurement. ಯಾವಾಗ when nearby values ಇದ್ದಾಗ ನಾವು ಅದನ್ನ ಏನ್ ಮಾಡ್ತೀವಿ? ಎಂಡಲ್ಲಿರುವಂತ ಸಿಗ್ನಿಫಿಕೆಂಟ್, ಎಂಡಲ್ಲಿರುವಂತ ಝೀರೋಸ್ನ ನಾವು ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಂತ ಕರಿತೀವಿ. ಓಕೆನಾ? ಯಾವಾಗ ಡೆಸಿಮಲ್ ಪಾಯಿಂಟ್ ಇದ್ದಾಗ, ಡೆಸಿಮಲ್ ಪಾಯಿಂಟ್ ಇಂದೆ ನಂಬರ್ ಇದ್ದಾಗ. ಸೊ 13900. How many significant figures are there according to rule number? 5. 1 2 3 4 5. Very good. As the same way, I will give you one more thing.
1209.000. How many significant figures are there? 7. 7. 1, 2, 3, 4, 5, 6, 7. 7. Very good. So there are 7 significant figures are there. This is we are not considering because starting zeros na now consider madala. Then come to next rule, that is place keeper zeros are not significant. ಪ್ಲೇಸ್ ಕೀಪರ್ ಝೀರೋ ನಾನು ಅವಾಗಲೇ ಹೇಳಿದೆ ಬಿಫೋರ್ ಡೆಸಿಮಲ್ಗಿಂತ ಮುಂಚೆ ಇರೋ ಅಂಥದ್ದನ್ನ ನಾವು ಏನಂತ ಕನ್ಸಿಡರ್ ಮಾಡಲ್ಲ, ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕನ್ಸಿಡರ್ ಮಾಡಲ್ಲ. ಝೀರೋ ಪ್ರಿಸೀಡಿಂಗ್ ಸಿಗ್ನಿಫಿಕೆಂಟ್ ಡಿಜಿಟ್ ಎಕ್ಸಾಂಪಲ್ ಏನು 0.1 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇರ್? 1. ಪ್ಲೇಸ್ ಕೀಪರ್ ಅಂದ್ರೇನು? ಪಾಯಿಂಟ್ ಇಂದ ಎಷ್ಟು ಇದೆ ಅನ್ನೋದು ತೋರ್ಸೋದಕ್ಕೋಸ್ಕರ ಇಲ್ಲಿ 0 ಹಾಕಿದೀವಿ. ಸೊ ಹಾಗಾಗಿ ದಿಸ್ ಇಸ್ ನಾಟ್ ಕನ್ಸಿಡರ್ ಆಸ್ ಯುವರ್ ಸಿಗ್ನಿಫಿಕೆಂಟ್ ಫಿಗರ್. ಓನ್ಲಿ 1 significant figures are there. If I write 0.00, sorry, 0.12. How many significant figures are there? 2. 2. Very good. 2. ಯಾಕಪ್ಪ 4? See, I am keeping here dot ಇಟ್ಟಿದ್ದೀನಿ. ಸೊ ಪ್ರಿಸೀಡಿಂಗ್ ಅಲ್ಲಿ ಏನೇನ್ ಬರುತ್ತೆ ಅದು ಯಾವ್ದನ್ನು 0ನ ಕನ್ಸಿಡರ್ ಮಾಡೋ ಹಾಗಿಲ್ಲ. ಅದನ್ನ ನಾವೇನಂತ ಕರಿತೀವಿ? ಪ್ಲೇಸ್ ಕೀಪರ್ ಝೀರೋಸ್. ಎಷ್ಟು ಝೀರೋಸ್ ಆದ್ಮೇಲೆ ನಮಗೆ ನಂಬರ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ಅವರು ಝೀರೋಸ್ ಇಟ್ಟಿರೋದ್ರಿಂದ we are not considering these 2 zeros as significant figure, so that according to 4th rule our significant figures are only 1 and 2. There are 2 significant figures. Next, zeros following significant digits without a decimal point. See, ಈಗ ಅವಾಗ್ಲೇ ನೀವು ನೋಡಿದ್ರಿ ಡೆಸಿಮಲ್ ಪಾಯಿಂಟ್ ಇಂದ ಲೆಫ್ಟ್ ಸೈಡ್ ಇರೋ ಝೀರೋನ ನಾವು ಪ್ಲೇಸ್ ಕೀಪರ್ ಅಂತೇಳಿ ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ ಅಂತ ಹೇಳಿದ್ವಿ. ವೇರಾಸ್ 10, 100, 1000 ಈ ತರ ಇದ್ದಾಗ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದೆ? 3ರಲ್ಲೂ ಒಂದೇ ಆನ್ಸರ್ ಹೇಳ್ಬೇಕು. ಅಕಾರ್ಡಿಂಗ್ ಟು 4th A 4th B ಅಂತ ತಗೊಳ್ಳೋಣ. 4th B ಪ್ರಕಾರ ಏನು? ಇಲ್ಲಿ ಝೀರೋಸ್ ಫಾಲೋಯಿಂಗ್ ದ ಸಿಗ್ನಿಫಿಕೆಂಟ್ ಡಿಜಿಟ್ಸ್ ವಿತೌಟ್ ಎ ಡೆಸಿಮಲ್ ಪಾಯಿಂಟ್. ಸೊ ಡೆಸಿಮಲ್ ಪಾಯಿಂಟ್ ಕೊಟ್ಟಿಲ್ಲ ಅಂದ್ರೆ ಯು ಶುಡ್ ಟೇಕ್ ಈ ಝೀರೋಸ್ನೆಲ್ಲ ಬಿಟ್ಬಿಡಿ. ಜಸ್ಟ್ ಯು ಆರ್ ಸೀಯಿಂಗ್ 1. ವೆರಿ ಗುಡ್. ಒಂದೇ ಒಂದು ಸಿಗ್ನಿಫಿಕೆಂಟ್ ಫಿಗರ್ ಇದೆ ಇಲ್ಲಿ. If I am write like this, how many significant figures are there? 1, 0 point. 1. See what it tell? 0 following significant digit. ಯಾವಾಗ ಸಿಗ್ನಿಫಿಕೆಂಟ್ ಡಿಜಿಟ್ ಆಗಲ್ಲ ಅಂದ್ರೆ ವಿತೌಟ್ ಎ ಡೆಸಿಮಲ್ ಪಾಯಿಂಟ್. ಡೆಸಿಮಲ್ ಪಾಯಿಂಟ್ ಇಟ್ಟಿಲ್ಲ ಅಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ ಆಗಲ್ಲ ಝೀರೋಸ್ ಅಂತ ಹೇಳಿದ್ದಾರೆ. ಹಿಯರ್ ಐ ಆಮ್ ಕೀಪಿಂಗ್ ಎ ಡೆಸಿಮಲ್ ಪಾಯಿಂಟ್. ಟೆಲ್ ಮಿ ನೌ. 2. ವೆರಿ ಗುಡ್. 2 ಡೆಸಿಮಲ್ ಪಾಯಿಂಟ್ ಹಿಂದೆ ಇದ್ರೆ ಅದು ಸಿಗ್ನಿಫಿಕೆಂಟ್ ಫಿಗರ್ ಆಗುತ್ತೆ. ಡೆಸಿಮಲ್ ಪಾಯಿಂಟ್ ಹಿಂದೆ ಇಲ್ಲ ಅಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ ಆಗಲ್ಲ. ಇಲ್ಲಿ 4. 3 ನ 4 ಇದನ್ನ ಕುತ್ಕೊಂಡು ನೀವೇ ಮಾಡ್ಕೊಂಡ್ ಬರ್ಬೇಕು. ನನಗೆ ಹೇಳಲ್ಲ ಆನ್ಸರ್ ಇದಕ್ಕೆ. 3 ನ 4 ಅಂತ ಎಕ್ಸಾಕ್ಟ್ ಆಗಿ ಫೈಂಡ್ ಔಟ್ ಮಾಡ್ಕೊಂಡ್ ಬರ್ಬೇಕು ನೀವೇ.
ಅದೇ ತರ ಇಲ್ಲಿ ಹೇಳಿ, ಇದು ಎರಡಕ್ಕೂ ನೀವು ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನಂಗೆ ಹೇಳ್ಬೇಕು. ಅರ್ಥ ಆಯ್ತಾ? ಇಷ್ಟು ರೂಲ್ಸ್ ಎಲ್ಲ ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ, we will go into next slide. ಇವಾಗ ಹೇಳಿ, how many significant digits are there in the number 0.002? 1. 1, 4, 2, 3, 3. Next 1. ಇದರಲ್ಲಿ 67.30ದಲ್ಲಿ 4. 4. Okay, let us check the answer now. There is one significant figure. ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ಪ್ರಿಸೀಡಿಂಗ್ ಏನೇ ಇದ್ರೂನು ಅಲ್ಲಿ ಏನಿರುತ್ತೆ ಅದು ಝೀರೋನ ಕನ್ಸಿಡರೇ ಮಾಡಂಗಿಲ್ಲ. ಲೀಡಿಂಗ್ ಝೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಸೊ ಇಲ್ಲಿ ಈ ಎರಡು ಝೀರೋಸ್ ಇದೆಯಲ್ಲ, ಇದನ್ನ ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡೋ ಹಾಗೆ ಇಲ್ಲ. ಓನ್ಲಿ ನಂಬರ್ನ ಕನ್ಸಿಡರ್ ಮಾಡಬೇಕು. ಅದೇ ಇನ್ ಕೇಸ್ ಈ ತರ ಇದ್ದಿದ್ರೆ 4 ಹೇಳಿದ್ರಲ್ಲ, ಆನ್ಸರ್ ಕರೆಕ್ಟ್ ಆಗುತ್ತೆ ಅಲ್ವಾ? ಸೊ ಈ ತರ ಇದ್ದಾಗ ಬಿಫೋರ್ ಏನೇ ಝೀರೋ ಇರ್ಲಿ ಕಣ್ರಪ್ಪ, ನಂಬರ್ ಇಲ್ಲ ಯಾವ್ದೂನು, ಮುಂದೆ 100 ಝೀರೋ ಇಟ್ಕೊಳ್ಳಿ ಅವರು, ಏನಂತ ಕನ್ಸಿಡರ್ ಮಾಡಿ ಎಲ್ಲಿಂದ ನಂಬರ್ ಸ್ಟಾರ್ಟ್ ಆಗುತ್ತೆ ಆ ನಂಬರ್ಗಳನ್ನ ಮಾತ್ರ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳ್ಬೇಕು. ಓಕೆ, ಇದನ್ನ ದೇರ್ ಆರ್ 4 ಸಿಗ್ನಿಫಿಕೆಂಟ್ ಫಿಗರ್. ಫೈನಲ್ ಆರ್ ಟ್ರೈಲಿಂಗ್ ಝೀರೋಸ್ ಆರ್ ಸಿಗ್ನಿಫಿಕೆಂಟ್. ಸೊ ಇಲ್ಲಿ ಪಾಯಿಂಟ್ ಆದ್ಮೇಲೆ ಝೀರೋ ಇರೋದ್ರಿಂದ ಕನ್ಸಿಡರ್ ಮಾಡಿರೋದ್ರಿಂದ ನಾವು ಇದನ್ನು ಕೂಡ 1, 2, 3, 4 ಈ 4 ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಐ ವಿಲ್ ಗಿವ್ ಯು ಹೋಮ್ವರ್ಕ್. ಈ ಎರಡು ಪ್ರಾಬ್ಲಮ್ಸ್ನ ನೀವು ಮಾಡ್ಕೊಂಡ್ ಬರ್ಬೇಕು. ಆಡ್ ದಿಸ್ ನಂಬರ್ ಬೈ ಅಪ್ಲೈಯಿಂಗ್ ಸಿಗ್ನಿಫಿಕೆಂಟ್ ಫಿಗರ್ ರೂಲ್ಸ್. ಸಿಗ್ನಿಫಿಕೆಂಟ್ ಫಿಗರ್ ರೂಲ್ಸ್ನ ಅಪ್ಲೈ ಮಾಡಿಕೊಂಡು ಏನ್ ಮಾಡ್ತೀರಾ, ಈ ನಂಬರ್ಗಳನ್ನ ಆಡ್ ಮಾಡ್ತೀರಾ. ದೆನ್ ಡಿಟರ್ಮೈನ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದ ನಂಬರ್. ಈ ನಂಬರ್ ಅಲ್ಲಿ ಎಷ್ಟಿದೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಹೇಳಿ? 4. 4 ಎಕ್ಸಾಕ್ಟ್ಲಿ. 1, 2, 3, 4. ಯಾಕಂದ್ರೆ ನಾನ್ ಝೀರೋಸ್ ಮಧ್ಯದಲ್ಲಿ ಇದೆ 0, ಹಾಗಾಗಿ 4. ಮತ್ತೆ ಡೆಸಿಮಲ್ ಆದ್ಮೇಲೆ 0 ಇದೆ, ಹಾಗಾಗಿ 4. ಓಕೆ, ಲೆಟ್ ಅಸ್ ಸಿ how much time. Okay, if possible ಅಡಿಷನ್ ಸಬ್ಸ್ಟ್ರಾಕ್ಷನ್ ಮುಗಿಸ್ಲಾ ಅಥವಾ ನೆಕ್ಸ್ಟ್ ಕ್ಲಾಸಿಗೆ ಹೋಗ್ಲಾ? ನೆಕ್ಸ್ಟ್ ಕ್ಲಾಸಿಗೆ ತಗೊಳ್ಳ ಅದನ್ನ? ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸಾ ಎವ್ರಿಬಡಿ? ಓಕೆ, ಸೊ ಇಲ್ಲಿ ತನಕ ಏನೇನ್ ಮಾಡಿದೆ ಎಲ್ಲ ಕ್ಲಾರಿಟಿ ಇದೆಯಪ್ಪ? ಕನ್ಫ್ಯೂಷನ್ ಇಲ್ವಾ? ಸಿಗ್ನಿಫಿಕೆಂಟ್ ಫಿಗರ್ಸ್ ನ ಫೈಂಡ್ ಔಟ್ ಮಾಡೋದನ್ನ, ರೂಲ್ಸ್ ನ ನಾನು ಏನೇನ್ ತೋರಿಸಿದೀನಿ ಅದನ್ನ ಒಂದ್ಸತಿ ಬರ್ಕೊಂಡು ರಿವೈಸ್ ಮಾಡಿ ಈ ಕೊಟ್ಟಿರುವಂತ ಪ್ರಾಬ್ಲಮ್ ನ ನೀವು ಟ್ರೈ ಮಾಡಬೇಕು. ಅಪ್ಲೈಯಿಂಗ್ ದ ಸಿಗ್ನಿಫಿಕೆಂಟ್ ಫಿಗರ್ ರೂಲ್ಸ್ ನ ಯೂಸ್ ಮಾಡಿಕೊಂಡು ಟ್ರೈ ಮಾಡಿ. ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಓಕೆನಾ? ಓಕೆನಾ? Okay, ma'am. ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಇನ್ ಕೇಸ್ ನಿಮಗೀಗ ಇವಾಗೇನು ಡೌಟ್ಸ್ ಇಲ್ಲ ಮ್ಯಾಮ್, ಮಾಡ್ಬೇಕಾದ್ರೆ ಡೌಟ್ ಬಂತು ಅಂದ್ರೆ ಯು ಕ್ಯಾನ್ ಆಸ್ಕ್ ಮೀ ಅಟ್ ಎನಿ ಟೈಮ್. ಓಕೆನಾ? ಸೊ just wait for a minute. I will take a screenshot of your attendance. Inform your friends also.
so that they can ಅವರು ನಿಮ್ ಜೊತೆಗೆ ಜಾಯಿನ್ ಆದ್ರೆ ನಿಮಗೂ ಒಂದು ಜೋಶ್ ಇರುತ್ತೆ ಮತ್ತೆ ಕಾಂಪಿಟೇಷನ್ ಜಾಸ್ತಿ ಇದ್ದಷ್ಟು ನಮ್ಮ ಪವರ್ ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ. ಯಾರ್ಯಾರು ನಿಮ್ ಫ್ರೆಂಡ್ಸ್ ಇದ್ದಾರೆ ಎಲ್ರಿಗೂ ಇನ್ಫಾರ್ಮ್ ಮಾಡ್ತೀರಾ? ಏನ್ರಪ್ಪ? Yes, ma'am. ಓಕೆ, ವೆಯ್ಟ್ ಅ ಮಿನಿಟ್. Okay. Thank you for participating and keep the josh as easy as ನಿಮ್ಗೆ ಯಾವ ತರ ಜೋಶ್ ಇದೆ ಅದನ್ನ ಹಾಗೆ ಇಟ್ಕೊಡಿ, ಎಲ್ಲೂ ಎಂಡ್ ಮಾಡ್ಕೊಳಕ್ ಹೋಗ್ಬೇಡಿ. ಜಸ್ಟ್ ಪ್ರಾಕ್ಟೀಸಿಂಗ್ ಮೋರ್ ಅಂಡ್ ಮೋರ್ ಪ್ರಾಬ್ಲಮ್ ಯು ವಿಲ್ ಗೋಯಿಂಗ್ ಟು ಗೆಟ್ ಮೋರ್ ಸೊಲ್ಯೂಷನ್ಸ್. ಓಕೆ, ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಯು ಹ್ಯಾವ್ ಟು ಡೂ ಮೋರ್ ಪ್ರಾಬ್ಲಮ್ಸ್. ಥ್ಯಾಂಕ್ ಯು, ಹ್ಯಾಪಿ ಲರ್ನಿಂಗ್. Go and do the practice whatever you want to become. You will be always ready to get the or open your successful journey. Okay, thank you so much. Let me end this session. Stop, close madla. Yes, ma'am. Okay, thank you.